ಆಲ್ ಮೈ ಸೆಕೆಂಡ್ PUC ಸ್ಟೂಡೆಂಟ್ಸ್, ಹೋಪ್ ಸೊ ನಿಮ್ಮ ಫಿಸಿಕ್ಸ್ ಪೇಪರು ಸರಿಯಾಗಿ ಹೋಗಿದೆ ಅಂತ ತಿಳ್ಕೊಂಡಿದ್ದೇನೆ ನಾನು. ಇನ್ ಕೇಸ್ ಅಕಸ್ಮಾತ್ ಆಗಿ ಫಿಸಿಕ್ಸ್ ಪೇಪರ್ ಸರಿಯಾಗಿ ಹೋಗಿಲ್ಲಪ್ಪ, ಚೆನ್ನಾಗಿ ನನಗೆ ಬರೀಲಿಕ್ಕಾಗಲಿಲ್ಲ, ಏನು ಆ್ಯಕ್ಚುಲಿ ಓದಿದ್ದೆ ನಾನು ಅದನ್ನೆಲ್ಲ ಕಂಪ್ಲೀಟಾಗಿ ಬರೀಲಿಕ್ಕಾಗಿಲ್ಲ ಅಂತ ನಿಮ್ಮ ಮನಸ್ಸಿನಲ್ಲಿದ್ದರೆ ಪ್ಲೀಸ್ ಡೋಂಟ್ ವರಿ ಅಬೌಟ್ ಇಟ್ ಮಚ್ ನಾ, ಬಿಕಾಸ್ ಆಗಿದ್ದಾಯ್ತಪ್ಪ. ಇನ್ನು ಮುಂದೆ ಕೆಮಿಸ್ಟ್ರಿ ಪೇಪರ್ ಬಗ್ಗೆ ಯೋಚನೆ ಮಾಡೋಣ. ಬಿಕಾಸ್ 2 ದಿನದಲ್ಲಿ ನೀವು ಕೆಮಿಸ್ಟ್ರಿ ಪೇಪರ್ ಬರೀಬೇಕು ಮಂಡೇಗೆ, ರೈಟ್? ಸೊ ಈಗ ಮಂಡೇಗೆ ಕೆಮಿಸ್ಟ್ರಿ ಪೇಪರ್ ಬರೀಬೇಕಾದ್ರೆ ಫಿಸಿಕ್ಸನ್ನು ಸ್ವಲ್ಪ ಸೈಡಿಗೆ ತೊಗೊಂಬರೋಣ. ಐ ನೋ ನೀವು ಸ್ವಲ್ಪ ಸ್ಟ್ರೆಸ್ಡ್ ಇರ್ತೀರ, ಅಕಸ್ಮಾತ್ ಯಾರಾದರೂ ಹುಡುಗರದು ಫಿಸಿಕ್ಸ್ ಪೇಪರ್ ಸರಿ ಹೋಗಿಲ್ಲ ಅಂದರೆ. ಈಗೆಲ್ಲ ಆನ್ಲೈನ್ದಲ್ಲಿ ಏನೇ ಸರ್ಚು, ಫಿಸಿಕ್ಸ್ ಇದು ಆನ್ಸರ್ ಯಾವುದಪ್ಪ, ಇದು ಆನ್ಸರ್ ಏನು, ಇದೇನು ಆನ್ಸರ್ ಬಂತಪ್ಪ, ಇಸ್ ಇಟ್ ಕರೆಕ್ಟ್ ಆರ್ ನೋ ಅಂತ ನೀವು ಚೆಕ್ ಮಾಡ್ಕೊಂಡು ಅನಲೈಸ್ ಮಾಡ್ತಿದ್ದಾರೆ, ವೆದರ್ ಹ್ಯಾವ್ ಪಾಸ್ಡ್ ಆರ್ ನೋ ಆರ್ ವೆದರ್ ಯು ಪೀಪಲ್ ಹ್ಯಾವ್ ಸ್ಕೋರ್ಡ್ ಸೌ ಮಚ್ ಆರ್ ನೋ. ಸೊ ಅದನ್ನೆಲ್ಲ ನೀವು ಯೋಚನೆ ಮಾಡ್ಕೋ ಅಂತ ಕುಂತಿರ್ತೀರ ಈಗ. ಬಟ್ ಡೋಂಟ್ ವರಿ ಮಚ್, ಡೋಂಟ್ ವರಿ, ಇಟ್ ವಿಲ್ ರಿಯಲಿ ಮೇಕ್ ಯು ಪೀಪಲ್ ಫೀಲ್ ವೆರಿ ಬ್ಯಾಡ್. ಐ ನೋ, ಐ ಕ್ಯಾನ್ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್, ಬಿಕಾಸ್ ನಿಮ್ಮ ಸಿಚುವೇಶನ್ದಲ್ಲಿ ನಾನು ಇದು ಬಂದಿದ್ದೇನೆ, ರೈಟ್? ಸೊ ಅದ್ರ ಸಲುವಾಗಿ ನಮಗೆ ನಾನು ಹೇಳ್ತಿದ್ದೇನೆ, ಆನ್ ದ್ಯಾಟ್ ಸಿಚುವೇಶನ್ ನೀವು ಇರಬೇಡಿ. ಬಿಕಾಸ್ ಅದನ್ನು ಯೋಚನೆ ಮಾಡಿ 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 ನೆಕ್ಸ್ಟ್ ಪೇಪರ್ ಯಾವುದಿದೆಯಲ್ಲ ಅದಕ್ಕೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಕ್ಲಿಯರಾ? ಸೊ ಡೋಂಟ್ ವರಿ ಮಚ್, ಡೋಂಟ್ ಥಿಂಕ್ ಮಚ್. ಐ ವಿಲ್ ಸಜೆಸ್ಟ್ ಯು ಓನ್ಲಿ ಒನ್ ಥಿಂಗ್, ದ್ಯಾಟ್ ಇಸ್ ಆಗಿದ್ದು ಆಯ್ತು, ಈಗ ಅದನ್ನು ಸೈಡ್ ತೆಗೆದುಬಿಡಿ. ಈಗ ಕೆಮಿಸ್ಟ್ರಿ ಮೇಲೆ ಫೋಕಸ್ ಮಾಡೋಣ, ಸೊ ದ್ಯಾಟ್ ಕೆಮಿಸ್ಟ್ರಿನೂ ಆ ಥರ ಆಗಬಾರ್ದಂತ, ಆಯಿತಾ? ಸೊ ಐ ವಿಲ್ ಟೆಲ್ ಯು ಪೀಪಲ್, ಇವತ್ತು ಎರಡು ದಿನದಲ್ಲಿ ಹೇಗಪ್ಪ 50 ಮಾರ್ಕ್ಸನ್ನು ತೊಗೊಂಡು ಬರಬೇಕು. ಓಕೆ, ಅಕಸ್ಮಾತ್ ನಿಮಗೆ ಅನಿಸ್ತಿದೆ ಮ್ಯಾಮ್ 50 ಮಾರ್ಕ್ಸ್ ತೊಗೊಳ್ಳೋದು ನನಗೇನು ಪ್ರಾಬ್ಲಮ್ ಇಲ್ಲ ಮ್ಯಾಮ್, ಐ ವಾಂಟ್ ಟು ಬಿಕಮ್ ಅ ಟಾಪರ್. ಎಸ್, ಇದಕ್ಕೂ ನಿಮ್ಗೆ ಈ ವಿಡಿಯೋದಲ್ಲಿ ಹೇಳ್ತೇನೆ, ನಿಮ್ಗೆ ಹೇಗೆ ಟಾಪರ್ನೂ ಆಗ್ಬೋದು, ಹೇಗೆ ನೀವು 50+ ಅನ್ನು ಸ್ಕೋರ್ ಮಾಡ್ಕೋಬೋದು ಕೆಮಿಸ್ಟ್ರಿದಲ್ಲಿ ಅನ್ನೋದು ನಿಮಗೆ ನಾನು ಸಜೆಷನನ್ನು ಕೊಡ್ತೇನೆ. ಫಸ್ಟ್ ಥಿಂಗ್ ವಾಟ್ ಯು ಪೀಪಲ್ ನೀಡ್ ಟು ಡೂ, ಏನಪ್ಪ ಫಸ್ಟ್ ಥಿಂಗ್ ಮಾಡೋದಂದರೆ, ದಟ್ ಇಸ್ ಟು ಪ್ರಿಪೇರ್ for the preparatory and for the scanning purpose. Today whole day you people will take it. Okay, what is that? What to do? That is, take almost 45 minutes of audit your chemistry notes from the week. Like how much ನಿಮ್ಮ ಕಡೆ chemistry notes ಇದೆಯಲ್ಲ ಅದನ್ನೆಲ್ಲ ತೊಗೊಂಬಂದು ಇಟ್ಕೊಂಬಿಡಿ ಫಸ್ಟು. ಸಾರಿ, ಎಲ್ಲ ಕೆಮಿಸ್ಟ್ರಿ ನೋಟ್ಸನ್ನು ತೊಗೊಂಬಂದು ನೀವು ಇಟ್ಕೊಂಬೇಡಿ. ಕೆಮಿಸ್ಟ್ರಿ ನೋಟ್ಸನ್ನು ತೊಗೊಂಡು ಇಟ್ಕೊಂಡ ತಕ್ಷಣ ನಿಮಗೊಂದು ಅನಲೈಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಲೈಕ್ ನೀವು ಯಾವ ಚಾಪ್ಟರ್ಸನ್ನು ಓದಬೇಕು, ಯಾವ್ದು ಫಸ್ಟ್ ರಿವಿಷನ್ನ ಸ್ಟಾರ್ಟ್ ಮಾಡಬೇಕು ಅನ್ನೋದು, ಆಯಿತಾ? ಸೊ ಏನು ಫಸ್ಟ್ ಮಾಡಿ, ನೀವು ಅನಲೈಸ್ ಮಾಡ್ಕೊಳ್ಳಿ ದಟ್ ವಾಟ್ ಯು ಆ್ಯಕ್ಚುಲಿ ನೀಡ್ ಟು ಡೂ ಇನ್ 2.5 days. ಓಕೆ, 2.5 daysದಲ್ಲಿ ನಾನು ಏನು ಮಾಡಬೇಕು ಅನ್ನೋದು ಒಂದು ತಲೆಯಲ್ಲಿ ಫಸ್ಟು ಇಟ್ಕೊಂಬೇಡಿ. ಸೊ ದಟ್ ನಿಮಗೆ ಕ್ಲಾರಿಟಿ ಇರುತ್ತೆ, ನಾನು ಇವತ್ತೇನು ಮಾಡಬೇಕು, ಸಂಡೇ ಏನು ಮಾಡಬೇಕು, ಸಾಟರ್ಡೇ ಏನು ಮಾಡಬೇಕು, ಮತ್ತು ಇವತ್ತು ರಾತ್ರಿ ಏನು ಮಾಡಬೇಕು ಅನ್ನೋದು ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಕ್ಲಿಯರಾ? ದೆನ್ ಆಫ್ಟರ್ ದ್ಯಾಟ್ focus on identify which of the big chapters like electrochemistry and solution. So electrochemistry ಮತ್ತು solution ದಲ್ಲಿ ನಿಮಗೆ ಯಾವ ಕಾನ್ಸೆಪ್ಟ್ಸ್ ತಿಳಿತಿಲ್ಲ. ಓಕೆ, ಇಫ್ ಯು ಪೀಪಲ್ ವಾಂಟ್ ಟು ಸ್ಕೋರ್ 50+, ನಿಮಗೆ ಈ 2 ಚಾಪ್ಟರ್ ಪರ್ಫೆಕ್ಟ್ ಇರಬೇಕು. ಸೊಲ್ಯೂಷನ್ನು ಮತ್ತು ಎಲೆಕ್ಟ್ರೋಕೆಮಿಸ್ಟ್ರಿದಲ್ಲಿ ನೀವು ಯಾವ ಕಾನ್ಸೆಪ್ಟ್ಸ್ ತಿಳಿತಿಲ್ಲ, ನನಗೆ ಯಾವ ಕಾನ್ಸೆಪ್ಟ್ ಕ್ಲಾರಿಟಿ ಇಲ್ಲಪ್ಪ ಅನ್ನೋದು ಅದನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ, ಆಯಿತಾ? ರೈಟ್ ಆಫ್ಟರ್ ದ್ಯಾಟ್ ಯು ಆ್ಯಕ್ಚುಲಿ ಅಂಡರ್ಸ್ಟ್ಯಾಂಡ್ ವಿಚ್ ಪಾರ್ಟ್ಸ್ ಫೀಲ್ ಲೈಕ್ ಅ ಸ್ಟ್ರಗಲ್ ಟು ಯು, ದಟ್ಸ್ ವಾಟ್ ಐ ಟೋಲ್ಡ್ ಯು. ದೆನ್ ವೈ ಇಟ್ ವರ್ಕ್ಸ್, ಯಾಕೆ ಇವೆರಡು ವರ್ಕ್ ಆಗುತ್ತೆ ಅನ್ನೋದು ನಿಮಗೆ ಹೇಳ್ತೇನೆ. ದಟ್ ಇಸ್, you aren't doing the hard work yet, you are just sorting your chapters into the plan so that when you wake up on the Saturday you don't waste the time deciding where to start. It gets stressed out on your head and onto the paper also. ಕ್ಲಿಯರ್? ವಾಟ್ ಇಸ್ ದಟ್ ಮೀನಿಂಗ್? ಈಗ ನಾವು ಏನು ಯೋಚನೆ ಮಾಡ್ತೀವಿ ಗೊತ್ತಾ, ನಾನು ಇವತ್ತು ಈ ಚಾಪ್ಟರ್ನ ಸ್ಟಾರ್ಟ್ ಮಾಡಿಬಿಡ್ತೇನೆ ಅಂತ ನೀವು ಮೊದಲೇ ಪ್ಲ್ಯಾನ್ ಹಾಕೊಂಡ್ಬಿಡ್ಬೇಕು. ಲೈಕ್ ನಾನು ಇವತ್ತು ಏನು ಮಾಡ್ತೇನೆ, ಸಾರ್ಟ್ ಮಾಡ್ಕೊಳ್ಳಿ. ಇವತ್ತು ಹೈ ವೇಟೇಜ್ ಚಾಪ್ಟರ್ಸ್ ಯಾವುದೇ, ನಾನು ಯಾವ ಕ್ವಶನ್ಸನ್ನು ಫಸ್ಟ್ ಓದ್ತೇನೆ, ಯಾವ ಆನ್ಸರ್ಸನ್ನು ಸೊಲ್ಯೂಷನ್ಸನ್ನು ನಾನು ಯಾವ ನೋಡಲ್ದ ಕುಂತು ಸಾಲ್ವ್ ಮಾಡ್ತೇನೆ ಅನ್ನೋದು, ಯಾವ ಮಾಕ್ ಟೆಸ್ಟು ಇದ್ದರೆ, ಯಾವುದಾದ್ರೂ ಮಾಡೆಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದಿದ್ರೆ, ಪ್ರಿಪರೇಟರಿ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದಿದ್ರೆ ಏನಪ್ಪ ಮಾಡಬೇಕು ಅನ್ನೋದು ನೀವನ್ನೆಲ್ಲ ಸೆಟ್ ಮಾಡ್ಕೊಳ್ಳಿ ಇವತ್ತು ರಾತ್ರಿ, ಆಯಿತಾ? ಸೊ ಸ್ಟ್ರೆಸ್ ತೊಗೊಳಿಕ್ಕೆ ಹೋಗಬೇಡಿ. ಇಫ್ ಇನ್ ಕೇಸ್ ಫಿಸಿಕ್ಸ್ ಪೇಪರ್ ಸರಿ ಹೋಗಿಲ್ಲಪ್ಪ, ನಂಗೆ ಫುಲ್ ಸ್ಟ್ರೆಸ್ ಆಗಿದೆ ಅಂದರೆ ನೋ ಪ್ರಾಬ್ಲಮ್ ಗೈಸ್, ಇವತ್ತು ಬರೀ ಇದಷ್ಟೇ ಅನಲೈಸ್ ಮಾಡಿದ್ರು ಸಾಕು, ಆಯಿತಾ? ಸಾಟರ್ಡೆ ಸಂಡೇ ನಿಮಗೆ ನಾನು ಫುಲ್ ಶಾರ್ಟ್ ನಿಮಗೊಂದು ಹೇಳ್ತೇನೆ ಈ ವಿಡಿಯೋದಲ್ಲಿ, ಸೊ ದ್ಯಾಟ್ 2 ದಿನ ನೀವು ವೇಸ್ಟ್ ಮಾಡೋದು ನೆಸೆಸಿಟಿನೇ ಬೀಳಲ್ಲ, ಆಯ್ತಲ್ಲ? ಸೊ 2 ದಿನದಲ್ಲಿ ಸಾಟರ್ಡೆ ಮತ್ತು ಸಂಡೇ ಹೇಗೆ ಓದ್ಕೋಬೇಕು ಕೆಮಿಸ್ಟ್ರಿಯನ್ನು, ಸೊ ದ್ಯಾಟ್ ಎಲ್ಲ ರಿವಿಷನ್ನು ಕಂಪ್ಲೀಟ್ ಆಗುತ್ತೆ ಅನ್ನೋದು ನಿಮಗೆ ಬೇಕಲ್ಲ. ಸೊ ಹೇಗೆ ಮಾಡಬೇಕು ಅನ್ನೋದು ಹೇಳ್ತೇನೆ. ಬಟ್ ಇವತ್ತು ಕುಂತು ನೀವು ಅದನ್ನು ಸೆಟ್ ಮಾಡ್ಕೋಬೇಕು. ನಾನು ಯಾವ ಚಾಪ್ಟರ್ಸನ್ನು ಫಸ್ಟ್ ಮಾಡಬೇಕು, ಯಾವ ಚಾಪ್ಟರ್ಸನ್ನು ಸೆಕೆಂಡ್ ಮಾಡಬೇಕು, ಅದಾದ ತಕ್ಷಣ ರಿವಿಷನ್ ಯಾವ ಥರ ಮಾಡಬೇಕು, ಮತ್ತು ಯಾವ್ದು ನೋಟ್ಸ್ದಿಂದ ನೀವು ಅದನ್ನು ರೆಫರ್ ಮಾಡ್ತೀರಾ, ಅವನ್ನೆಲ್ಲ ಸೈಡ್ ತೊಗೊಂಡು ನೀವು ಇಟ್ಕೊಂಡ್ಬಿಟ್ರೆ ನಿಮಗೊಂದು ಐಡಿಯಾ ಕ್ಲಾರಿಟಿ ಆಗಿರುತ್ತೆ. ನಾಳೆ ಮುಂಜಾನೆ ನಾನು ಎದ್ದು ಏನು ಮಾಡಬೇಕಪ್ಪ ಅನ್ನೋದು, ತಿಳಿತಾ? ಸೊ ಈಗ ನಾಳೆ ಮಾರ್ನಿಂಗ್ ಎದ್ದು ನಾನು ಏನು ಮಾಡಬೇಕು ಅನ್ನೋದು ನಿಮಗೆ ಕ್ಲಾರಿಟಿ ಬೇಕಂದರೆ ಇವತ್ತು ಅದನ್ನೆಲ್ಲ ಸಾರ್ಟ್ ಮಾಡ್ಕೊಂಬಿಡಿ, ಆಯಿತಾ? ರೈಟ್ ಆಫ್ಟರ್ ದ್ಯಾಟ್ ದ ಹೆವಿ ಲಿಫ್ಟಿಂಗ್, ದಟ್ ಇಸ್ ಹೈ ವೇಟೇಜ್ ಚಾಪ್ಟರ್ಸ್. ಸೊ ದ್ಯಾಟ್ ಇಸ್ ಟ್ಯಾಕಲ್ ದ ಹೈ ವೇಟೇಜ್ ಚಾಪ್ಟರ್ಸ್ ವೈಲ್ ಯುವರ್ ಬ್ರೈನ್ ಇಸ್ ಫ್ರೆಶ್. ಫೋಕಸ್ ಆನ್ electrochemistry 14 marks, aldehydes and ketones 14 marks, and chemical kinetics 13 marks. ಸೊ ಮಾರ್ನಿಂಗ್ ಎದ್ದಿದ ತಕ್ಷಣ, ದಟ್ ಇಸ್ ಟುಮಾರೋ ಮಾರ್ನಿಂಗ್ ಎದ್ದಿದ ತಕ್ಷಣ ನೀವು ಈ 3 ಚಾಪ್ಟರ್ಸನ್ನು ಪರ್ಫೆಕ್ಟ್ ಮಾಡ್ಕೋಬೇಕು. ಅಕಸ್ಮಾತ್ ನೀವು ಮೊದಲೇ ಓದಿದ್ರೆ ದಟ್ಸ್ ವೆಲ್ ಆ್ಯಂಡ್ ಫೈನ್, ಯು ಪೀಪಲ್ ಹ್ಯಾವ್ ಸ್ಟಡಿಡ್ ವೆಲ್.
ವೆಲ್ ಆ್ಯಂಡ್ ಯು ಆರ್ ಕಾನ್ಸಂಟ್ರೇಟೆಡ್ ಆನ್ ಯುವರ್ ಸೆಲ್ಫ್. ಅಕಸ್ಮಾತ್ ನೀವು ಓದಿರಲಿಲ್ಲ ಅಂದರೆ ಸ್ಟಾರ್ಟ್ ಮಾಡಿ ಈ 3 ಚಾಪ್ಟರ್ದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್, ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಫ್ರಮ್ ದ ಮಾಡೆಲ್ ಕ್ವಶನ್ ಪೇಪರ್, ಪ್ರಿಪರೇಟರಿ ಕ್ವಶನ್ ಪೇಪರ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆ್ಯಂಡ್ ಫ್ರಮ್ ದ ಕ್ವಶನ್ ಬ್ಯಾಂಕ್. ಸೊ ಈ ನಾಲ್ಕು ಕಂಟೆಂಟಿಂದ ನೀವು ಕ್ವಶನ್ಸನ್ನು ಸರ್ಚ್ ಮಾಡ್ತೀರಾ, ಈ 3 ಚಾಪ್ಟರ್ಸಿಂದ ಮತ್ತೆ ಕುಂತು ಓದ್ತೀರಾ. ಅದರಲ್ಲಿ ಎಷ್ಟು ಟೈಮ್ ಹೋಗುತ್ತರಪ್ಪ? ಬಹಳ ಟೈಮ್ ಹೋಗುತ್ತೆ, ರೈಟ್? ಸೊ ಅದರ ಸಲುವಾಗಿ ನಾನು ನಿಮಗೆ ಎಲ್ಲ ಥರದ್ದು ಸಪ್ರೇಟ್ ಟೈಪ್ ಮಾಡಿಕೊಡ್ತೇನೆ, ರೈಟ್? ಸೊ ಈಗ ವೇದಾಂತ ಕರ್ನಾಟಕದಲ್ಲಿ ನಿಮಗೆ ಎಲ್ಲ ಟೈಪ್ಸ್ ಆಫ್ ಕ್ವಶನ್ಸನ್ನು ಸಿಗುತ್ತೆ, ಎಲ್ಲ ಟೈಪ್ಸ್ ಆಫ್ ಕಂಟೆಂಟ್ ಸಿಗುತ್ತೆ, ಎಲ್ಲ ಟೈಪ್ಸ್ ಆಫ್ ವೀಡಿಯೋಸೂ ಸಿಗುತ್ತೆ. ಸೊ ನಾಟ್ ಟು ವರಿ ಮಚ್. ನಾನು ಫಸ್ಟ್ ಚಾಪ್ಟರ್ಸ್ ಮಾಡೋದು ಹೈ ವೇಟೇಜು, ಅದಾದ ತಕ್ಷಣ ವಿ ವಿಲ್ ಗೋ ಫಾರ್ ದ ಲೋವರ್ ವೇಟೇಜ್ ಚಾಪ್ಟರ್ಸ್. ಸೊ ಅದ್ರ ಸಲುವಾಗಿ ಟೆನ್ಷನ್ ಮಾಡೋದು ನೆಸೆಸಿಟಿನೇ ಇಲ್ಲ. ನಾನು ಈಗ ಇಟ್ಟೋದನ್ನ ಏನು ಮಾಡಬೇಕಂತ ಹೇಳ್ದಲ್ಲ ಅದನ್ನೆಲ್ಲ ನಾನೇ ಮಾಡ್ಕೊಡ್ತಿದ್ದೆ ನಿಮಗೆ ವೇದಾಂತ ಕರ್ನಾಟಕದಲ್ಲಿ. ಸೊ ಯಾವುದು ಕ್ಲಾಸನ್ನು ಯಾವ್ಯಾವ ಕ್ಲಾಸನ್ನು ತೊಗೋತಿದ್ದೇನಲ್ಲ ನಾನು, ಎಲ್ಲ ಕ್ಲಾಸಿಗೆ ಬನ್ನಿ, ಚೆನ್ನಾಗಿ ಅಟೆಂಡ್ ಮಾಡಿ, ನೋಟ್ಸನ್ನು ಡೌನ್ಲೋಡ್ ಮಾಡಿ, ಕುಂತು ಅದನ್ನು ರಿಪೀಟ್ ಮಾಡಿ. ಅದರಿಂದ ಶಾರ್ಟಾಗಿ ಹೇಳ್ತೇನೆ, ನಿಮಗೆ 50+ to 70 out of 70 ಸ್ಕೋರ್ ಮಾಡೋದು ಈಸಿಯಾಗಿ. ಕ್ಲಿಯರಾ? ಅದಾದ ತಕ್ಷಣ ಫೋಕಸ್ಸು, ಪ್ರಾಕ್ಟೀಸ್ ದ ಮಿರಕಲ್ ಫಾರ್ ದ ಸೊಲ್ಯೂಷನ್ಸ್ ಆನ್ ದ ಎಲೆಕ್ಟ್ರೋಕೆಮಿಸ್ಟ್ರಿ ಆ್ಯಂಡ್ ರೈಟ್ ಔಟ್ ದ ನೇಮ್ಡ್ ರಿಯಾಕ್ಷನ್ಸ್ ಫಾರ್ ದ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಫ್ರಮ್ ದ ಮೆಮರಿಯಿಂದ. ಅಂದರೆ ಯಾಕೆ? ನೀವು ನೇಮ್ಡ್ ರಿಯಾಕ್ಷನ್ಸ್ ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಸ್ವಲ್ಪ 10 to 15 ನೇಮ್ಡ್ ರಿಯಾಕ್ಷನ್ಸ್ ಇದೆ, 35 ನೇಮ್ಡ್ ರಿಯಾಕ್ಷನ್ಸ್ ಆ್ಯಕ್ಚುಲಿ ಇದೆ ನಿಮಗೆ. ಬಟ್ ಅದರಲ್ಲಿ 10 ರಿಂದ 12 ಅಂತೂ ಭಾಳ ರಿಪೀಟ್ ಆಗಿರೋ ಕ್ವಶನ್ಸು, ಭಾಳ ಅಂದರೆ ಬಹಳ. ಸೊ ಅವನ್ನೆಲ್ಲ ನೀವು ರಿಪೀಟ್ ಆಗಬೇಕಲ್ಲ, ಅವನ್ನೆಲ್ಲ ಮಾಡಬೇಕಲ್ಲ ನೀವು, ರೈಟ್? ಸೊ ಅವನ್ನೆಲ್ಲ ಮಾಡಬೇಕಂದ್ರೆ ನೀವು ನೋಡಲ್ದ ಒಂದ್ಸಲ ನೇಮ್ಡ್ ರಿಯಾಕ್ಷನ್ಸನ್ನ ಬರೆದು ನೋಡಿ. ಯಾವ್ಯಾವ ನೇಮ್ಡ್ ರಿಯಾಕ್ಷನ್ಸ್ ಇಂಪಾರ್ಟೆಂಟ್ ಇದೆಲ್ಲ ನೋಡಲ್ದ ಬರೆದು ನೋಡಿ, ನಿಮಗೆ ನೆನಪು ಬರುತ್ತಾ ಏನಿಲ್ಲ ಅನ್ನೋದು. ನೀವು ಎಲ್ಲಿ ಮಿಸ್ಟೇಕ್ಸ್ ಮಾಡ್ತಿದ್ದಾರಲ್ಲ ನಿಮ್ಗೆ ಈಸಿಯಾಗಿ ಗೊತ್ತಾಗಿಬಿಡುತ್ತೆ. ಅದೆಲ್ಲ ಅನಲೈಸಸ್ ನೀವು ನಾಳೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ವೆನ್ ಯು ಪೀಪಲ್ ವಿಲ್ ಸ್ಟಾರ್ಟ್ ಅಪ್ ವಿತ್ ದ ಹೈ ವೇಟೇಜ್ ಟಾಪಿಕ್ಸ್. Clear everyone? Right after that, why it works? So the chapters alone can make you to score 40% of your theory. ಈ ಚಾಪ್ಟರ್ಸ್ ದೆನ್ ಹೇಳಿದೆ ಅಲ್ಲ ನಾನು ನಿನಗೆ ಇವೆಲ್ಲ ಚಾಪ್ಟರ್ಸ್ ಹೇಗೆ ಮಾಡಬೇಕು, ಏನು ಮಾಡಬೇಕು ಅನ್ನೋದು ಹೇಳಿದೆ ಅಲ್ಲ, ಅವೆಲ್ಲದ್ರಿಂದನೇ ನೀವು ಬರೀ 40% ಆಫ್ ದ ಥಿಯರಿ ಮಾರ್ಕ್ಸ್ ವಿಲ್ ಬಿ ಸ್ಕೋರ್ಡ್ ಇಟ್ ಈಸಿಲಿ. ಅಂದರೆ ಏನು? ಸ್ಯಾಟರ್ಡೇಗೆ ನೀವು 40% ಟ್ಯಾಗಲ್ ಮಾಡಿಬಿಟ್ರಪ್ಪ, 40% ನಿಮಗೆ ತಲೆಯಲ್ಲಿ ಹೋಗ್ಬಿಡ್ತು. ನನಗೆಲ್ಲ ಚಾಪ್ಟರ್ಸ್ 40 ಮಾರ್ಕ್ಸ್ ಎಲ್ಲ ಗೊತ್ತಿದೆ, ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತರಪ್ಪ. ಅದರಿಂದ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ, ಮತ್ತು ಸ್ಟ್ರೆಸ್ ಇರಲ್ಲ ಬ್ರೈನ್ದಲ್ಲಿ. ನಾನು ಈ ಚಾಪ್ಟರ್ ಓದಿದೆ, ಬಟ್ ಇದಕ್ಕಿಂತ ಹೈ ವೇಟೇಜ್ ಈ ಚಾಪ್ಟರ್ ಇದೆಯಪ್ಪ, ಇದನ್ನೇ ಓದಿಲ್ಲ, ಈಗ ಸಂಡೇ ಮುಂಜಾನೆ ಇದು ಫುಲ್ ಓದಬೇಕು. ಸೊ ಅದರಿಂದ ನಿಮಗೆ ಸ್ಟ್ರೆಸ್ ಆಗುತ್ತೆ, ಏನು ಓದಿರ್ತಾರಲ್ಲ ಅದನ್ನು ಮರ್ತು ಬಿಡ್ತೇನೆ. ಸೊ ಡೋಂಟ್ ಡೂ ದಿಸ್. ಕ್ಲಿಯರ್? ದೆನ್ ಆಫ್ಟರ್ವರ್ಡ್ಸ್ ಡೂಯಿಂಗ್ ದ ಮತ್ತಿದ್ರು ಅದಕ್ಕೆ ಡೂಯಿಂಗ್ ದ ಡಿಫಿಕಲ್ಟ್ ಹೈ ಸ್ಕೋರಿಂಗ್ ವರ್ಕ್ ಆನ್ ದ ಸ್ಯಾಟರ್ಡೇ ಮಾರ್ನಿಂಗ್ ಎನ್ಶೂರ್ಸ್ ಯು ಟು ಹ್ಯಾವ್ ದ ಎನರ್ಜಿ ಟು ಮಾಸ್ಟರ್ ದ ಕಾಂಪ್ಲೆಕ್ಸ್ ಡೆರಿವೇಟಿವ್ಸ್ ಆ್ಯಂಡ್ ದ ರಿಯಾಕ್ಷನ್ಸ್ ಬಿಫೋರ್ ಯು ಗೆಟ್ ಟಯರ್ಡ್. ದಟ್ಸ್ ವಾಟ್ ಐ ಟೋಲ್ಡ್ ಯು ಪೀಪಲ್. ಸೊ ನಿಮ್ಗೆ ಯಾವ್ಯಾವುದು ಡಿಫಿಕಲ್ಟಿ ಅನಿಸ್ತಿದೆ, ಲೈಕ್ ಸ್ಪೆಷಲಿ ಡೆರಿವೇಟಿವ್ಸ್ ಆಫ್ ಎಲೆಕ್ಟ್ರೋಕೆಮಿಸ್ಟ್ರಿ. ಸೊ ಅಕಸ್ಮಾತ್ ನಿಮಗೆ ಅನಿಸಿದೆಪ್ಪ ನಂಗೆ ಡಿಫಿಕಲ್ಟ್ ಅನಿಸಿದೆಪ್ಪ ಡೆರಿವೇಟಿವ್ಸ್ ಕೆಮಿಕಲ್ ಕೈನೆಟಿಕ್ಸ್ದಲ್ಲಿ, ನೀವು ಕೆಮಿಕಲ್ ಕೈನೆಟಿಕ್ಸ್ ಡೆರಿವೇಟಿವ್ಸನ್ನು ಚೆನ್ನಾಗಿ ಕುಂತು ಅದನ್ನು ಸ್ಟಾರ್ಟಿಂಗ್ ಮಾರ್ನಿಂಗಲ್ಲಿನೇ ಮಾಡಿಬಿಡಿ. ಓಕೆ, ಎಲ್ಲ ಫಸ್ಟ್ ಆರ್ಡರ್ ಜೀರೋ ಆರ್ಡ್ರನ್ನೆಲ್ಲ ಕಂಪ್ಲೀಟ್ಲಿ ಮುಗಿಸ್ಕೊಂಡ್ಬಿಡಿ ಮಾರ್ನಿಂಗೇ. ಅದಾದ ತಕ್ಷಣ ನ್ಯೂಮರಿಕಲ್ ಪ್ರಾಬ್ಲಮ್ಸನ್ನು ಮಾರ್ನಿಂಗೇ ಸಾಲ್ವ್ ಮಾಡಿಬಿಡಿ, ಫ್ರೆಶ್ ಇರ್ತೀರ ನೀವು. ಆಯಿತಾ? ನಿಮಗೆ ಯಾವ್ಯಾವ ಥಿಯರಿ ಹೇಳಿದೆ ಅಲ್ಲ, ಲೈಕ್ ಎಕ್ಸಾಂಪಲ್ ಬಯೋಮಾಲಿಕ್ಯೂಲ್ಸ್ದಲ್ಲಿ ರೆಡ್ಯೂಸಿಂಗ್ ಶುಗರ್ ಅಂದರೆ ಏನು, RNA ಅಂದರೆ ಏನು, DNA ಅಂದರೆ ಏನು, ಪ್ರೋಟೀನ್ಸ್ ಬಗ್ಗೆ ಕ್ವಶನ್ಸ್ ಹೇಳಿದ್ದೆ ನಿಮಗೆ ನಾನು. D&F ಬ್ಲಾಕ್ ಎಲಿಮೆಂಟ್ಸಿಂದ ಸೋ ಮೆನಿ ಥಿಯರಿ ಕ್ವಶನ್ಸ್ ಆದ್ರೆ ಅವನ್ನೆಲ್ಲ ಏನು ಹೇಳಿದ್ದೆ ಅಲ್ಲ ಅವನ್ನೆಲ್ಲ ಕುಂತು ಓದಿ ಈವ್ನಿಂಗ್ ಟೈಮ್ದಲ್ಲಿ, ಸೊ ದಟ್ ಯು ವೋಂಟ್ ಗೆಟ್ ಬೋರ್ಡ್. ಇಫ್ ಯು ಗಾಟ್ ಬೋರ್ಡ್ ಆಲ್ಸೋ ಮೇಕ್ ಯುವರ್ ಸೆಲ್ಫ್ ಫ್ರೆಶ್. ವೈ? ಬಿಕಾಸ್ ನಿಮ್ಮ ಲೈಫ್ ಡಿಸೈಡ್ ಮಾಡಿದ್ರು ಈ ಪೇಪರು. ಸೊ ಪ್ಲೀಸ್ ಡೋಂಟ್ ಡೂ ಎನಿ ಮಿಸ್ಟೇಕ್ಸ್, ಡೋಂಟ್ make your brain to dance only this time. Okay, just tell to your brain, few days listen to me, please listen to us till April 25. April 25 ಆದ ತಕ್ಷಣ ಏನು ಮಾಡ್ತಾರೆ ಮಾಡ್ರಪ್ಪ, ಬಟ್ April 25 ತನಕ ಕೇಳಪ್ಪ ನನ್ನ ಬ್ರೈನು ಅಂತ ನೀವು ಬ್ರೈನಿಗೆ ಹೇಳಿ ಇಕ್ಸ್ಬಿಡಿ. ಆಯಿತಾ? ಸೊ ಬಿಕಾಸ್ ನಾನು ಅದೇ ಮಾಡ್ತಿದ್ದೆ, ಲೈಕ್ ಲೆಟ್ ಎನಿಥಿಂಗ್ ಹ್ಯಾಪನ್. KSET ಎಕ್ಸಾಮ್ ಹುಡುಗರ್ದು ಮುಗಿಯೋ ತನಕ ನಾನು ಎದ್ರ ಮೇಲೂ ಫೋಕಸ್ ಮಾಡಬಾರ್ದು. ಸೊ ನಾನಂತೂ ನನ್ನ ಬ್ರೈನಿಗೆ ಹೇಳಿದ್ದೇನೆ, ನೀವು ಅದನ್ನು ಹೇಳಿಬಿಟ್ರೆ ನಿಮಗೂ ಚಲೋ ಆಗುತ್ತೆ. ಕ್ಲಿಯರಾ? ಸೊ ಅದಾದ ತಕ್ಷಣ ನಾವು ಸಂಡೇ ಏನು ಮಾಡ್ತೀರಾ, ದ್ಯಾಟ್ ಇಸ್ ಡೂ ದ ಕ್ವಿಕ್ ರಿಫ್ರೆಶ್ ಆಫ್ ದ ಸ್ಯಾಟರ್ಡೇಸ್ ವರ್ಕ್ ಆ್ಯಂಡ್ ದ್ಯಾಟ್ ಇಸ್ ಗೋಯಿಂಗ್ ಟು ಬಿ ಟೇಕಿಂಗ್ ಹೌ ಮಚ್ ಟೈಮ್, 1.5 hour to 1 hour ಆಗುತ್ತಪ್ಪ. ನೀವು ಏನೇನು ಓದಿದೆಲ್ಲ ಹೈ ವೇಟೇಜ್ ಚಾಪ್ಟರ್ಸು ಸ್ಯಾಟರ್ಡೇಗೆ ಅವನ್ನೆಲ್ಲ ಸ್ವಲ್ಪ ರಿವೈಸ್ ಮಾಡ್ಕೊಂಬಿಡಿ. ಸೊ ಅದು ಸ್ವಲ್ಪ ನಿಮ್ಮ ತಲೆಗೆ ಗೊತ್ತಾಗಲಿ, ಅವು ಬೇಕಪ್ಪ ನನಗೆ ನೆನಪು ಉಳಿಬೇಕು, ನನಗದು ನೆನಪು ಉಳಿಬೇಕು, ಮಂಡೇ ಎಕ್ಸಾಮ್ ಬರೆಯೋದು ಒಂದು. ಸೊ ಅದಕ್ಕೆ ಸ್ವಲ್ಪ ರಿವೈಸ್ ಮಾಡಲೇಬೇಕು. ಆಯಿತಾ? Right after that, the chapters like biomolecules 9 marks and amines 8 marks, those questions also you're going to focus it. I would prefer you people one thing, that is biomolecules ಮತ್ತೆ amines the most important questions ಅನ್ನು ಅಷ್ಟೇ ಓದಿದ್ರು ಸಾಕು, ಬಹಳ ಸ್ಟ್ರೆಸ್ ತಗೊಂಡು ಆ ಚಾಪ್ಟರ್ಸ್ನ ಓದ್ಲಿಕ್ಕೆ ಹೋಗಬೇಡಿ. ಆಯಿತಾ? ಆಫ್ಟರ್ that is
3 to 5 years of previous exam question paper chapters you studied on the Saturday to see if you can actually apply the concepts or no. Don't think like I'm telling whole paper to do it. ಯಾವ್ಯಾವ ಕಾನ್ಸೆಪ್ಟ್ಸ್ ನಿಮಗೆ ಗೊತ್ತಿದೆ, ಲೈಕ್ ಈಸಿ ಕ್ವಶನ್ಸ್ ಇರುತ್ತೆ, ಸಮಟೈಮ್ಸ್ ಇಲ್ಲಿ ಸಮಟೈಮ್ಸ್ ಕೇಳ್ತಾರೆ ಐಡಿಯಲ್ ಮತ್ತು ನಾನ್ ಐಡಿಯಲ್ ಅಂದರೆ ಏನಪ್ಪ, ಇಲ್ಲೇ ಡೈರೆಕ್ಟ್ ಡೆರಿವೇಟಿವ್ ಕೇಳ್ತಾರೆ, ಸ್ವಲ್ಪ ರೈಮನ್ ಬರೀ, ಕ್ಲಾಮೆನ್ಸ್ ರಿಯಾಕ್ಷನ್ ಬರೀರಿ, ಕ್ಯೂಮಿನ್ ರಿಯಾಕ್ಷನ್ ಬರೀರಿ, ಅವೆಲ್ಲ ಬರ್ದಿರ್ತಲ್ಲ ನಿಮಗೆಲ್ಲ ಗೊತ್ತಿರ್ತೀವಿ. ಓಕೆ, ಅವ್ನು ಬಿಟ್ಟು ಯಾವ್ದು ರಿಪೀಟ್ ಆಗಿಲ್ಲ ಆ ಕ್ವಶನ್ಸನ್ನು ಸ್ವಲ್ಪ ನೋಡ್ಕೊಳ್ಳಿ. ಯಾವತ್ತು ಸಂಡೇ ಆಫ್ಟರ್ನೂನು, ಕ್ಲಿಯರಾ? ಸಂಡೇ ಆಫ್ಟರ್ನೂನು ಇವೆಲ್ಲ ಕ್ವಶನ್ಸನ್ನು ನೋಡ್ಕೋತೀರಾ ನೀವು. ಯಾವ್ಯಾವ ಬಹಳ ಸಲ ರಿಪೀಟ್ ಆಗಿದೆ ಆ ಕ್ವಶನ್ಸು, ಹೊಸ ಕ್ವಶನ್ಸು. ಓಕೆ, ರಿಪೀಟ್ ಆಗೋ ಕ್ವಶನ್ ಬಿಟ್ಬಿಡಿ, ಹೊಸ ಕ್ವಶನ್ಸನ್ನು ಸಂಡೇ ಆಫ್ಟರ್ನೂನ್ ನೀವು ನೋಡ್ತೀರಾ. ಹೊಸ ಕ್ವಶನ್ಸ್ ಅಂದರೆ ಮ್ಯಾಮ್ ಅದು ನಿಮಗೆ ಆಲ್ರೆಡಿ ಕಾನ್ಸೆಪ್ಟ್ ಗೊತ್ತಿರುತ್ತಪ್ಪ. ಹೊಸ ಕ್ವಶನ್ಸ್ ಅಂದರೆ ಬೇರೆ ಥರ ಕೇಳಿರೋ ಕ್ವಶನ್ಸನ್ನು ಸ್ವಲ್ಪ ನೋಡ್ಕೊಳ್ಳಿ, ಸೊ ದ್ಯಾಟ್ ನೀವು ಅದರಿಂದನೂ ಹಿಂದೆ ಉಳಿಬಾರ್ದಲ್ಲ. 50 ಮಾರ್ಕ್ಸ್ ಹಾಗೆ ಬೀಳಲ್ರಪ್ಪ, ಆಯಿತಾ? ಸೊ ಯು ಪೀಪಲ್ ನೀಡ್ ಟು ಗೋ ಥ್ರೂ ಎವ್ರಿಥಿಂಗ್. ಓಕೆ, ಸಂಡೇ ಇಸ್ ಫಾರ್ ದ ವ್ಯಾಲಿಡೇಷನ್, ರಿವಿವಿಂಗ್ ವಾಟ್ ಯು ಲರ್ನ್ ಫಾರ್ ದ 24 hours. Later is what moves into your long-term memory, finished by early afternoon, so you can rest and feel confident for your week ahead. That's what I told you people. So ಈ ಥರ ಅಕಸ್ಮಾತ್ ನೀವು ಫೋಕಸ್ ಮಾಡಿ ಸ್ಯಾಟರ್ಡೆ, ಸಂಡೇ ಮತ್ತು ಇವತ್ತು ಕುಂತು ಓದಿದ್ರೆ, ಐ ವಿಲ್ ಟೆಲ್ ಯು ಪೀಪಲ್, ನಿಮಗೆ 50+ ಮಾಡೋದು ಫುಲ್ ಈಸಿಯಾಗಿ ಆಗುತ್ತೆ. ಕ್ಲಿಯರಾ? ಸೊ ಹೋಪ್ಸ್ ದಿಸ್ ವಿಡಿಯೋ ವಿಲ್ ಬಿ ಹೆಲ್ಪ್ಫುಲ್ ಟು ಯು ಪೀಪಲ್. ಜಾಸ್ತಿ ಟೈಮ್ ಅಂತೂ ತೊಗೊಂಡಿಲ್ಲ ನಾನು, ಬರೀ 10 ನಿಮಿಷ ತೊಗೊಂಡಿದ್ದೇನೆ. 10 ನಿಮಿಷ ನಿಮಗೆ ಅಕಸ್ಮಾತ್ ಕೇಳೋದಿರಲಿಲ್ಲ ಅಂದರೆ 1x 2x ಸ್ಪೀಡ್ನಲ್ಲಿ ನೋಡ್ಕೊಂಬಿಡಿ, ಬಟ್ ನೋಡ್ಕೊಳ್ಳಿ, ಬಿಕಾಸ್ ನಿಮ್ಗೆ ಐಡಿಯಾ ಗೊತ್ತಾಗಬೇಕು 2 ದಿನದಲ್ಲಿ ಹೇಗಪ್ಪ ಓದ್ಕೋಬೋದು ಅನ್ನೋದು, ಆಯಿತಾ? ಸೊ ನಾನು ನಿಮಗೆ ಸಜೆಷನ್ ಆಲ್ರೆಡಿ ಕೊಟ್ಟಿದ್ದೇನೆ. ಸ್ಯಾಟರ್ಡೆ ಎಲ್ಲ ಹೈ ವೇಟೇಜ್ ಚಾಪ್ಟರ್ಸನ್ನು ಮುಗಿಸ್ಕೊಳ್ಳಿ. ಹೈ ವೇಟೇಜ್ ಚಾಪ್ಟರ್ಸ್ ಅಂದರೆ 4 ಚಾಪ್ಟರ್ ಬರುತ್ತಪ್ಪ, ಎಲ್ಲ 4 ಚಾಪ್ಟರ್ಸು, ದಟ್ ಇಸ್ ಅಲ್ಡಿಹೈಡ್ಸ್, ಕೀಟೋನ್ಸು, ಸೊಲ್ಯೂಷನ್ ಚಾಪ್ಟರು, ಆ್ಯಂಡ್ ಇವನ್ ಅಬೌಟ್ ದ ಆಲ್ಕೋಹಾಲ್ಸ್, ಫಿನಾಲ್ಸ್ ಆ್ಯಂಡ್ ಈಥನ್ಸ್. ಆ್ಯಂಡ್ ಪ್ಲೀಸ್ make sure to study the electrochemistry also. So ಈ ಚಾಪ್ಟರ್ಸ್ ಅನ್ನ ಮುಗಿಸ್ಕೊಂಡ್ಬಿಟ್ರೆ ಉಳಿದೇನು ಚಾಪ್ಟರ್ಸ್ ಇದೆಲ್ಲ ಸಂಡೇ ಮುಗಿಸ್ಕೊಳ್ಳಿ. ಆ್ಯಂಡ್ ಪ್ಲೀಸ್ ಗೋ ಮೇಕ್ ಶ್ಯೂರ್ ಮಾಡೆಲ್ ಕ್ವಶನ್ ಪೇಪರ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆ್ಯಂಡ್ ಇವನ್ ಯುವರ್ ಪ್ರಿಪರೇಟರಿ ಕ್ವಶನ್ ಪೇಪರ್, ಆ 3 ಕ್ವಶನ್ ಪೇಪರ್ದಲ್ಲಿ ರಿಪೀಟೆಡ್ ಕ್ವಶನ್ಸ್ ಬಿಟ್ಟು ಪ್ಲೀಸ್ ಮೇಕ್ ಶ್ಯೂರ್ ಅದರ್ ಕ್ವಶನ್ಸ್ ಅನ್ನು ಚೆನ್ನಾಗಿ ನೋಡ್ಕೋತೀರ ಅನ್ನೋದು, ಬಿಕಾಸ್ ಅದರಿಂದನೂ ಕ್ವಶನ್ಸ್ ಬೀಳುತ್ತೆ. ಸೊ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ವಿಲ್ ಥಿಂಕ್ ಲೈಕ್ ಮ್ಯಾಮ್ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಓನ್ಲಿ ವಿಲ್ ಕಮ್. ನೋ ಗೈಸ್, ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ವಿಲ್ ನಾಟ್ ಕಮ್ ಎವ್ರಿ ಟೈಮ್. ಓಕೆ, ಅವ್ರು ಏನು ಮಾಡ್ಬೋದು, ಯಾವುದೋ ಸೆಟ್ ಆಫ್ ಪೇಪರ್ ನಿಮಗೆ ಬರ್ಬೋದು. ಸೊ ವಿ ಕಾಂಟ್ ಸೇ ಎನಿಥಿಂಗ್. ಓಕೆ, ಸೊ ಮೇಕ್ ಶ್ಯೂರ್ ಯು ಪೀಪಲ್ ವಿಲ್ do that so that you will receive your brain should work like that. Clear everyone? So ನೀವು ಬ್ರೈನಿಗೆ ಹೇಳಿ, ನಾನಂತೂ ಬ್ರೈನಿಗೆ ಹೇಳಿದ್ದೇನೆ, ನಿಮ್ಮ ಬ್ರೈನಿಗೆ ನೀವು ಹೇಳಿ ತಿಳಿಸ್ಕೊಡಿ ಅದಕ್ಕೆ, so that it will get to know that what is actually important to us right now. Okay, so till then, see you everyone, all the best for your preparation. Make sure for joining all the classes in Vedantu Karnataka, whichever I am taking it, and all the videos please go and check it out, because every video ದಿಂದ ನಿಮಗೆ ಶಾರ್ಟ್ ಆಗಿ 4 to 5 ಮಾರ್ಕ್ಸ್ ಬಿದ್ದೇ ಬೀಳುತ್ತಪ್ಪ, ಬಿಕಾಸ್ ಆ ಶಾರ್ಟ್ ಕ್ವಶನ್ಸ್ ನಿಮಗೆ ಎವ್ರಿ ವಿಡಿಯೋದಲ್ಲಿ ನಾನು ಹೇಳ್ಕೊಂತಿರ್ತೇನೆ. ಸೊ ಮೇಕ್ ಶೋರ್ ಟು ಫಾಲೋ ದ ವೇದಾಂತು ಕರ್ನಾಟಕ ಆ್ಯಂಡ್ ಸಬ್ಸ್ಕ್ರೈಬ್ ಟು ಇಟ್, ಬಿಕಾಸ್ ನೀವು ರಿಗ್ರೆಟ್ ಆಗಲ್ಲ ಮಂಡೇ ತನಕ ಸಬ್ಸ್ಕ್ರೈಬ್ ಮಾಡಿರೋ ಚಾನಲ್ಗೆ, ಆಯಿತಾ? ಟಿಲ್ ದೆನ್ ಸಿ ಯು ಎವ್ರಿವನ್, ಬೈ ಬೈ, ಆಲ್ ದ ಬೆಸ್ಟ್ ಫಾರ್ ಯುವರ್ ಪ್ರಿಪರೇಷನ್.